ಶ್ರೀ ರಾಮಕ್ಷೇತ್ರೀಯ ಸಮಾಜ ಬಾಂಧವರಿಗೆ ನನ್ನ ಮೊದಲನೇ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಮಾಜ ಬಾಂಧವರು ನನ್ನಂಥ ಯುವ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ. ನಾನು ಅವರಿಗೆ ಅವರ ಕೃತಜ್ಞತೆಯನ್ನು ಖಂಡಿತ ನಾನು ಆ ಋಣ ತೀರಿಸಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರೆ, ಸಮಾಜಕ್ಕೆ ಏನೆಲ್ಲ ಆಗಬೇಕು, ಸೊಸೈಟಿ ಡೆವಲಪ್ ಆಗ್ಲಿಕ್ಕೆ ಏನೆಲ್ಲ ಆಗಬೇಕು ಅದಕ್ಕೆಲ್ಲ ನಾನು ನಿಂತ್ಕೊಳ್ತೀನಿ. ಅನ್ಯಾಯದ ವಿರುದ್ಧ ನಾನು ಖಂಡಿತ ಹೋರಾಡ್ತೀನಿ. ಆಮೇಲೆ ಕ್ಯಾಶ್ಲೆಸ್ ವ್ಯವಹಾರ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ಲಿಕ್ಕೆ ಆಗುತ್ತೋ ಅದನ್ನೆಲ್ಲ ಮಾಡ್ತೀನಿ. ಸಮಾಜ, ಸೊಸೈಟಿ ಇನ್ನು 5 ವರ್ಷದೊಳಗಡೆ ನಾನು 5 ವರ್ಷದ ತನಕ ಈ ಸೊಸೈಟಿಯಲ್ಲಿ ಇರ್ತೀನಿ. 5 ವರ್ಷದಲ್ಲಿ ಈ ಸೊಸೈಟಿ ಒಂದು ದೊಡ್ಡ ಮಟ್ಟದ, ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸೊಸೈಟಿ ಆಗ್ಲಿಕ್ಕೆ ನಾನು ಕಾರಣಕರ್ತನಾಗ್ತೀನಿ. ಮತ್ತೆ ಯಾವುದೇ ರೀತಿ ಅವ್ಯವಹಾರ ಮಾಡ್ಲಿಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಒಳ್ಳೆ ರೀತಿಯಲ್ಲಿ ಸಮಾಜ, ಸೊಸೈಟಿ ಎರಡನ್ನೂ ಬೆಳೆಸ್ತೀನಿ. ಧನ್ಯವಾದಗಳು. ನಾವು ಪಾಂಡವರು ಕೌರವರಿಗೆ ಯುದ್ಧ ಆದಂಗಾಗಿದೆ. ಅವರು 9 ಜನ ಟೀಮು, ನಾವು ಇಬ್ಬರೇ 3 ಜನ ಸೇರ್ಕೊಂಡು ಫೈಟ್ ಮಾಡಿ ಇವತ್ತು ನಮಗೆ ಸಮಾಜ ಬಾಂಧವರು ಒಳ್ಳೆ ಬಹುಮತದಿಂದ ಆರಿಸಿದ್ದಾರೆ. ಅವ್ರಿಗೆ ಚಿರಋಣಿ ಆಗಿರ್ತೀವಿ. ನಾವು ಸೊಸೈಟಿಯನ್ನು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗ್ತೀವಿ. ಸೊಸೈಟಿಗೆ ಇವಾಗ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಫಂಡ್ ವ್ಯವಸ್ಥೆ ಆಗಬೇಕು. ನಾವು ನಮ್ಮ ಗೊತ್ತಿರುವ ನನ್ನ ಸ್ನೇಹಿತರು, ನಮ್ಮ ರಿಲೇಷನು, ಆಮೇಲೆ ನಮ್ಗೆ ಸಮಾಜದಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಗುರುತಿಸಿ ಅವರನ್ನ ನಮ್ಮ ಈ ಸೊಸೈಟಿಗೆ ಸಾಧ್ಯವಾದಷ್ಟು ಫಂಡ್ಗಳನ್ನು ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಕಡಿಮೆ ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸ್ಕಾಲರ್ಶಿಪ್ಗಳನ್ನು ಕೊಡೋದು, ಆಮೇಲೆ ಸಹಾಯಧನ ಮಾಡೋದು, ಎಲ್ಲ ರೀತಿಯಲ್ಲಿ ನಾವು ನಿಂತ್ಕೊಳ್ತೀವಿ. ಓಕೆನಾ. ಮತ್ತೆ ಸೊಸೈಟಿಗೆ ಬೇಕಾಗಿರೋದು ಇದೆಲ್ಲ ಅಲ್ಲ. ಸೊಸೈಟಿಗೆ ಬೇಕಾಗಿರೋದು ಲೀಗಲ್ ಆಗಿ ಲೋನ್ಗಳನ್ನು, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಮಾತ್ರ ಲೋನ್ ಕೊಡಬೇಕು. ಇವಾಗ ಎಷ್ಟೋ ಸೊಸೈಟಿಗಳು ಏನಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ವಿದೌಟ್ ಕಲರ್ ಜೆರಾಕ್ಸ್ ಮೇಲೆ ಲೋನ್ ಕೊಟ್ಟಂತ ಎಷ್ಟೊಂದು ಡಾಕ್ಯುಮೆಂಟ್ಸ್ಗಳು ನಾವು ಕೇಳಿದ್ದೀವಿ. ಆ ಥರ ಆಗಲಿಕ್ಕೆ ನಾನು ಖಂಡಿತ ಹೋರಾಡೋದಿಲ್ಲ. ನನ್ನ ಬಣ ಯಾವತ್ತಿದ್ರೂ ಹೋರಾಟ ಮಾಡಿಯೇ ಅಂಥ ಅವ್ಯವಹಾರಗಳನ್ನು ಮಾಡೋಕೆ ಬಿಡದೆ ಸೊಸೈಟಿನ ಉನ್ನತ ಮಟ್ಟಕ್ಕೆ ತಗೊಂಡೋಗೋದು ನನ್ನ ಜವಾಬ್ದಾರಿ. ಧನ್ಯವಾದಗಳು ನಿಮ್ಗೆ.